ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಎನ್ ಜೆ ಕನ್ನಡಿಗ. ಸ್ನೇಹಿತರೆ, ನಾವು ಜಾಬ್ ಅಪ್ಲೈ ಮಾಡ್ಬೇಕಾದ್ರೆ ಯಾವ್ಯಾವ ರೀತಿಯಲ್ಲಿ ಅಪ್ಲೈ ಮಾಡ್ತೀವಿ? ಒಂದು ಜಾಬ್ ಕಂಪ್ನಿ ಪೋರ್ಟಲ್ ಇದ್ರೆ ಹೋಗಿ ಅಪ್ಲೈ ಮಾಡ್ತೀವಿ, ಅಥವಾ ನಮ್ಮ ಅಣ್ಣ ತಂಗಿನೋ ಯಾರೋ ವರ್ಕ್ ಮಾಡ್ತಿದ್ರೆ ಅವ್ರ ಹತ್ರ ಹೇಳಿ ರೆಫರ್ ಮಾಡಿಸ್ಕೊಂತೀವಿ, ಅಥವಾ ಡಿಫ್ರೆಂಟ್ ಏನೋ ಜಾಬ್ ಸರ್ಚಿಂಗ್ ಆ್ಯಪ್ಗಳಿದೆ. ನೌಕರಿ ಆಗಲಿ, ಲಿಂಕ್ಡ್ಇನ್ ಆಗಲಿ, ಇಂಡೀಡ್ ಆಗಲಿ, ಡಿಫ್ರೆಂಟ್ ಆ್ಯಪ್ಗಳಿದೆ. ನಾವು ಅಲ್ಲಿ ಹೋಗಿ ಅಪ್ಲೈ ಮಾಡ್ತೀವಿ. ಬಟ್ ಇಂಟ್ರೆಸ್ಟಿಂಗ್ ಅನ್ಸಿದ್ದು ಏನು ಅಂದರೆ, ಇಲ್ಲೊಬ್ಬ ಝೊಮ್ಯಾಟೊ ಡೆಲಿವರಿ ಮಾಡ್ತಿರೋ ಕಾಲೇಜ್ ಸ್ಟೂಡೆಂಟ್, ಕಾಲೇಜು ರಜದಲ್ಲಿ ಏನು ಮಾಡ್ತಾನೆ, ಇವನು ಫುಡ್ ಡೆಲಿವರಿ ಮಾಡ್ತಿರ್ತಾನೆ ಝೊಮ್ಯಾಟೊದಲ್ಲಿ. ಅದು ಒಂದು ಪಾರ್ಟ್ ಟೈಮ್ ಖರ್ಚಿಗಾಗತ್ತೆ ಅಂತ ಹೇಳಿ ಫುಡ್ ಡೆಲಿವರಿ ಮಾಡ್ತಿರ್ತಾನೆ. ಅವನೇನು ಮಾಡ್ತಾನೆ ಅಂದರೆ, ಯೂಶಲಿ ತುಂಬ ಆರ್ಡರ್ಗಳು ಏನಾಗುತ್ತೆ ಲಂಚ್ ಟೈಮಲ್ಲೆಲ್ಲ. ಈಗ ಕಾರ್ಪೊರೇಟ್ ಕಂಪ್ನಿಗಳಿಂದ ಆರ್ಡರ್ಗಳು ಬರುತ್ತೆ, ಫುಡ್ ಆರ್ಡರ್ಗಳು. ಅಂದರೆ ಎಂಪ್ಲಾಯಿಗಳು ಲಂಚ್ ಟೈಮಲ್ಲಿ, ಊಟದ ಟೈಮಲ್ಲಿ ಫುಡ್ ಆರ್ಡರ್ ಮಾಡ್ತಾರೆ ಆನ್ಲೈನಿಂದ. ಝೊಮ್ಯಾಟೊನೋ ಸ್ವಿಗ್ಗಿನೋ ಯಾವುದೋ ಒಂದು ಪ್ಲ್ಯಾಟ್ಫಾರ್ಮ್ ಯೂಸ್ ಮಾಡಿ ಮಾಡ್ತಾರೆ. ಬಟ್ ಇವನು ಝೊಮ್ಯಾಟೊದಲ್ಲಿ ವರ್ಕ್ ಮಾಡ್ತಿದ್ದ. ಇವನಿಗೆ ಹಲವಾರು ಬಾರಿ ಆರ್ಡರ್ಗಳು ಬಂದಿದೆ. ಆ್ಯಂಡ್ ಅವನೊಂದು ಅಂದರೆ ಅವ್ರದ್ದೊಂದು ಡ್ರೀಮ್ ಕಂಪ್ನಿಗಳಿರುತ್ತಲ್ಲ. ಈಗ ನಮ್ದು ಆಸ್ ಅ ಸ್ಟೂಡೆಂಟ್ಸ್ ಇರ್ಬೇಕಾದ್ರೆ ನಾವು ಈ ಕಂಪ್ನಿಲಿ ವರ್ಕ್ ಮಾಡಬೇಕು, ಈ ಕಂಪ್ನಿ ಈ ರೀತಿಯಲ್ಲಿದೆ ಅಂತ ನಮ್ಗೆ ಗೊತ್ತಿರುತ್ತಲ್ವ. ಇವನಿಗೂ ಅದೇ ರೀತಿ ಆಗಿದೆ. ಅವನಿಗೆ ಗೊತ್ತಿರೋವಂಥ ಕಂಪ್ನಿಯಲ್ಲಿ ಆರ್ಡರ್ ಬಂದಿದೆ. ಅವನಿಗೆ ಗೊತ್ತಿದೆ ಈ ಕಂಪ್ನಿಯಲ್ಲಿ ಅವನಿಗೆ ಬೇಕಾಗಿರೋಂಥ ಜಾಬ್ ಓಪನಿಂಗ್ಸ್ಗಳಿದೆ ಅಂತ. ಅವನೇನು ಮಾಡ್ತಾನೆ ಅಂದರೆ, ಡೈರೆಕ್ಟ್ ಹೋಗಿ ಅವ್ರನ್ನ ಕೇಳಿಲ್ಲ. ಆ ಫುಡ್ಡು ಡೆಲಿವರಿ ಮಾಡ್ತಾರಲ್ಲ, ಬಾಕ್ಸಲ್ಲಿ ಒಂದು ಚೀಟಿ ಬರೆದಿದ್ದಾನೆ. ಚೀಟಿ ಬರೆದು ಏನೋ, ನಾನು ಸಮ್ಮರ್ ಇಂಟರ್ನ್ಶಿಪ್, ಐ ಆಮ್ ಲುಕಿಂಗ್ ಫಾರ್ ಅ ಸಮ್ಮರ್ ಇಂಟರ್ನ್ಶಿಪ್ ನೋಡ್ತಿದ್ದೀನಿ, ನಿಮ್ಮ ಕಂಪ್ನಿಯಲ್ಲಿ ಏನಾದ್ರು ಇಂಟರ್ನ್ಶಿಪ್ ಇದೆ ನನಗೆ ಹೇಳಿ ಅಂತ ಹೇಳ್ತಾನೆ. ಆಯಿತಾ? ಅದನ್ನು ಸಿಂಪಲ್ ಅನ್ಸ್ಬೋದು. ಬಟ್ ಅದ್ರಲ್ಲಿ ನಾನು ಏನು ನೋಟಿಸ್ ಮಾಡಿದೆ ಅಂದರೆ, ಆ ಹುಡುಗಂಗಿರೋ ಕರೇಜ್. ಆಯಿತಾ? ಯಾವ ರೀತಿ ನಾವು ಕ್ರಿಯೇಟಿವ್ ಆಗಿ ಒಂದು ಜಾಬನ್ನ ತೊಗೊಳೋಕ್ಕೆ ನಾವು ಅಪ್ರೋಚ್ ಮಾಡ್ಬೋದು ಅನ್ನೋದು. ಆಯಿತಾ? ಆಮೇಲೆ ಅವನಿಗಿರೋ ಕ್ಲಾರಿಟಿ, ಝೊಮ್ಯಾಟೊ ಮಾಡಿಕೊಂಡು ಕೂಡ ಅವನು ಈ ಜಾಬ್ ತೊಗೊಳ್ಲೇಬೇಕು ಅನ್ನೋ ಒಂದು ಕ್ಲಾರಿಟಿ ಇದೆ. ಅದಾಯ್ತಾ? ಆ್ಯಂಡ್ ನಾವು ಅಯ್ಯೋ ಜಾಬ್ ಸಿಗಲಿಲ್ಲ, ನಂಗೆ ಅಷ್ಟು ಅಪ್ಲೈ ಮಾಡಿದೆ ಸಿಗಲಿಲ್ಲ ಅನ್ನೋಕ್ಕಿಂತ ನಾವು ಯಾವ ರೀತಿ ಬೆಟರಾಗಿ ಅಪ್ರೋಚ್ ಮಾಡ್ತೀವಿ ಅನ್ನೋದು ಆ ಹುಡುಗನಿಂದ ನನಗೆ ತುಂಬಾ ಇಂಟ್ರೆಸ್ಟಿಂಗ್ ಅನಿಸ್ತು. ಈ ಹುಡುಗನ್ ಇನ್ನೊಂದು ಏನು ನೋಟಿಸ್ ಮಾಡಿದೆ, ಕಾನ್ಫಿಡೆಂಟು. ಅವ್ನ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿಲ್ಲ ಅಂದರೂ ಅವ್ನು ಹೇಳಿದ್ದಾನೆ, ನನ್ನ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿಲ್ಲ ಅಂತ. ನಮ್ಮ ಹ್ಯಾಂಡ್ ರೈಟಿಂಗು ಅಥವಾ ನಮ್ಗೇನು ಬರಲ್ಲ ಅಂದರೆ ನಾವು ಅದರಿಂದ ಓವರ್ಕಮ್ ಮಾಡ್ತೀವಲ್ವಾ, ಅಥವಾ ಅದನ್ನು ಅಕ್ಸೆಪ್ಟ್ ಮಾಡ್ತೀವಲ್ವಾ, ಅದು ಒಂದು ಬಿಗ್ ಸ್ಟ್ರೆಂತ್ ಅನ್ಸುತ್ತೆ. ಇವಾಗ ನನ್ನ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿಲ್ಲ, ಹೌದು ನನಗೆ ಚೆನ್ನಾಗಿಲ್ಲ, ಹಂಗಂತ ಹೇಳಿ ನನ್ನ ವರ್ಕ್ಗಳು ನಾನು ಚೆನ್ನಾಗಿ ಮಾಡದೇ ಇರಲ್ಲ, ನಾನು ಮಾಡ್ತೀನಿ. ಬಟ್ ಆ ರೀತಿ ಕಾನ್ಫಿಡೆಂಟ್ ಇದ್ದರೆ ನಮ್ದು ಏನೇ ಪ್ರಾಬ್ಲಮ್ಗಳಿದ್ರು ಓವರ್ಕಮ್ ಮಾಡ್ಬೋದು. ಈ ರೀತಿ ಒಂದು ಕಾನ್ಫಿಡೆಂಟ್ ನಂಗೆ ತುಂಬಾ ಏನೋ ಇಂಟ್ರೆಸ್ಟಿಂಗ್ ಅನಿಸ್ತು. ನಾವು ಔಟ್ ಆಫ್ ದ ಬಾಕ್ಸ್ ಯೋಚನೆ ಮಾಡಿದಾಗ ಮಾತ್ರ ನಮ್ಗೇನಾದ್ರು ಸಿಗೋಕ್ಕೆ ಸಾಧ್ಯ. ಹೋಪ್ ನಿಮಗೆ ಇಷ್ಟ ಆಯಿತು ಅನಿಸುತ್ತೆ. ಒಳ್ಳೆಯದಾಗಲಿ.